ಸಿಎಂ ತವರು ಜಿಲ್ಲೆಯಲ್ಲೇ ಕಲುಷಿತ ನೀರಿಗೆ ಯುವಕ ಬಲಿಯಾಗಿದ್ದಾನೆ. ಸಾಲುಂಡಿ ಗ್ರಾಮಕ್ಕೆ ಶಾಸಕ ಜಿಟಿ ದೇವೇಗೌಡರು ಭೇಟಿ ನೀಡಿದ್ದಾರೆ. ಅಧಿಕಾರಿಗಳಿಗೆ ಜಾಡಿಸಿದ್ದಾರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ಸಿಎಂ ತವರು ಜಿಲ್ಲೆಯಲ್ಲೇ ನಡೆದಂತ ಘಟನೆ ಇದು. ಕಲುಷಿತ ನೀರಿಗೆ ಯುವಕನೊಬ್ಬ ಬಲಿಯಾಗಿದ್ದಾನೆ. ಮೂಡಾ ಇಂಜಿನಿಯರ್ ಕೆಟಿ ರವಿ ವಿರುದ್ಧ ಜಿಟಿಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರನ್ನ ಸಸ್ಪೆಂಡ್ ಮಾಡಬೇಕು. ಮೂಡಾ ಆಯುಕ್ತರಿಗೆ ಕರೆ ಮಾಡಿ ಜಿಟಿಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೂಡಾ ಇಂಜಿನಿಯರ್ ಕೆಟಿ ರವಿಗೆ ಹೇಳಿ ಹೇಳಿ ಸಾಕಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಿಟಿಡಿ. ಸಸ್ಪೆಂಡ್ ಮಾಡಬೇಕು ಬಡ್ಡಿ ಮಕ್ಕಳನ್ನ. ಇಂಜಿನಿಯರ್ ಅವನು ರವಿ ಅಂತಿದ್ದ ಇಲ್ಲಿ, ಟಿ ಕೆ ರವಿ ಅಂತ. ಅವ್ನು ಸ್ವಂತ ಸ್ವಂತ ಲೇಔಟ್ ಮಾಡೋ ಕೆಲಸ ಅವನಿಗೆ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ, ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ. ಕೇಸರ್ ಉಂಡಿಲಿ ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇಲ್ಲೆಲ್ಲ ಸೀರಿಯಸ್ ಆಗಿದೆಯಲ್ಲ. ಕೇಳಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಲ್ಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ, ಅದನ್ನ ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದ್ರ ಅನಾಹುತ, ದೊಡ್ಡ ಅನಾಹುತ. ಅದೇನೋ ದೇವರೇ ಕಾಪಾಡಿದಾನೆ, ಬಹಳ ಅಷ್ಟು ಜನ ಉಳಿಯೋಂಗಿಲ್ಲ. ಇಮಿಡಿಯೇಟ್ ಆಗಿ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಸವ್ರೆ. ಎಲ್ಲರಿಗೂ ವಾಂತಿ ಭೇದಿ ಆಗಿದೆ, ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತೇನೆ ಆ ಮುಂಡೆ ಹೊತ್ತು ಯಾವ ನಿಮ್ ಎಸ್ಸಿಗಳು ಅವರೆಲ್ಲ ಅವ್ರು ಯಾವ ಎಸ್ಸಿಗಳು ಏನೋ ಅವರೆಲ್ಲ ನೋಡಿ, ಅವರು ಮೊದಲು ಇಲ್ಲಿ ಕಳಿಸಿ ಇಲ್ಲಿ ಸಿಎಂ ಬರೋ ಚಾನ್ಸಸ್ ಇದೆ. ಇಷ್ಟೆಲ್ಲ ಅನಾಹುತ ಆಗಿರೋದು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ 50ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಅದರಲ್ಲಿ ಯುವಕನೋರ್ವ ಮೃತಪಟ್ಟಿದ್ದಾನೆ. ಗ್ರಾಮಕ್ಕೆ ಈಗ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅವರು ಭೇಟಿ ಕೊಟ್ಟಿದ್ದಾರೆ. ಮಾತಾಡ್ಸೋಣ. ಗೌಡ್ರ, ಹೇಳಿ, ಇದಕ್ಕೆ ನಿಜವಾದ ಕಾರಣ ಯಾರು? ನೋಡಿ, ಇದು 4 ವರ್ಷದಲ್ಲಿ ಟೆಂಡರ್ ಆಯಿತು UGD ಮಾಡಲಿಕ್ಕೆ. 3 ವರ್ಷದಲ್ಲಿ ಟ್ರಂಚ್ ಹೊಡೆದ್ರು. ಆ ಪೈಪ್ ಲೈನ್ ಎಷ್ಟು ಅಳತೆದು ಹಾಕಬೇಕು ಅದನ್ನು ಹಾಕಲಿಲ್ಲ. ಅದರದ್ದು ಒಂದು ಕಡೆ ಇರಲಿ. ಇಲ್ಲಿಂದ ಬರ್ತಕ್ಕಂಥ ಡ್ರೈನೇಜ್ ಏನು ಮಾಡಿದ್ರು, UGD ವಾಟರ್ಗೆ, ಅಂಡರ್ಗ್ರೌಂಡ್ ಡ್ರೈನೇಜ್ ವಾಟರ್ಗೆ ಏನು ಮಾಡಿದ್ರು ಲೈನು, ಅದು ಹಳ್ಳದಲ್ಲಿ ಈ ಕುಡಿಯೋ ನೀರು ಬೋರ್ವೆಲ್ಲು ಅಲ್ಲೇ ಹಾಕಿರೋದು. ಅಲ್ಲಿಂದನೇ ಟ್ಯಾಂಕ್ಗೆ ನೀರು ಸಪ್ಲೈ ಆಗೋದು, ಕುಡಿಯೋ ನೀರು. ಆ ಬೋರ್ವೆಲ್ಗೆ ಇಲ್ಲಿಂದ ಹೋಗ್ತಕ್ಕಂಥ ಪಕ್ಕದಲ್ಲಿ ಈ ನೀರು ಹೋಗ್ತಾ ಇದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಇಂಜಿನಿಯರು, ಕಾಂಟ್ರಾಕ್ಟರ್ ಜವಾಬ್ದಾರ. ಮೂಡಾ ಇಂಜಿನಿಯರು ಟಿ ಕೆ ರವಿ ಅಂತ ಒಬ್ಬರಿದ್ರು. ಅವರೆಲ್ಲ ಸ್ವಂತ ಲೇಔಟ್ಗಳು ಮಾಡೋದು ಕೆಲಸದವ್ರದ್ದು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.